ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭ ರಾಶಿ. ಈ ಕುಂಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಕುಂಭ ರಾಶಿಯವರಿಗೆ ಈ ತಿಂಗಳು ಅಂದರೆ ನಿಮಗೆ ಸಾಡೆಸ ಶನಿಯ ಕೊನೆಯ ಹಂತ. ಈ ಹಂತದಲ್ಲಿ ನಿಮಗೆ ಒಂದಿಷ್ಟು ಶನಿಯ ಪ್ರಭಾವ ಈ ತಿಂಗಳು ಹೇಗಿರುತ್ತಂದರೆ, ನೀವು ಮಾಡಿರುವಂತಹ ಕೆಲಸ ಜಟಿಲವಾದರೂ ಕಠಿಣವಾದರೂ ಮುಗಿಯುವ ಹಂತಕ್ಕೆ ಬಂದಾಗ ನಿಮಗೆ ಅದರ ಫಲ ಸಿಗುವಂಥದ್ದಾಗತ್ತೆ. ಒಂದು ವೇಳೆ ಪ್ರಥಮವಾಗಿ ಕೈ ಹಾಕುವಂಥದ್ದಾದರೆ ಅದಕ್ಕೆ ಎಡವಟ್ಟಾಗುವಂಥದ್ದಾಗತ್ತೆ. ಇನ್ನೇನು ಮೇ ತಿಂಗಳಲ್ಲಿ ಅದು ಮುಗೀತು ಕೆಲಸ ಅಂತ ಹೇಳಿದ್ರೆ ಅದರ ಫಲ ಖಂಡಿತವಾಗಿ ಸಿಗುತ್ತೆ. ಒಂದು ವೇಳೆ ಮೇನಲ್ಲಿ ಪ್ರಥಮವಾಗಿ ಮತ್ತೆ ಕೈ ಹಾಕುವಂಥದ್ದಾಗಿದ್ದರೆ ಅಥವಾ ಬೇರೆ ಯಾವುದೋ ಒಂದು ಪ್ರಾಜೆಕ್ಟಿಗೆ, ಹೊಸ ಪ್ರಾಜೆಕ್ಟು ಅಥವಾ ಇದಾದರೆ ಅದನ್ನೇ ಪದೇ ಪದೇ ಮಾಡಬೇಕಾಗತ್ತೆ. ಸ್ವಲ್ಪ ಎಲ್ಲರ ಜೊತೆ ಬೆರೆಯುವಂಥ ಅವಕಾಶಗಳು ಸಿಕ್ಕರೂ ಮನಸ್ಸು ಒಪ್ಪೋದಿಲ್ಲ. ಅಂದರೆ ನೀವು ಹಿಡಿದಿರತಕ್ಕಂಥ ಕೆಲಸ ನಾನೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬೇರೆಯವರು ನಿಮ್ಮಿಂದ ದೂರ ಸರಿಯುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಅಂದರೆ ಇಲ್ಲಿ ಸಂಬಂಧಗಳು ದೂರವಾಗುತ್ತೆ. ಅದು ಸ್ನೇಹಿತರ ಸಂಬಂಧ ಆಗಿರ್ಬೋದು, ಕುಟುಂಬ ಸಂಬಂಧ ಆಗಿರ್ಬೋದು, ಅಥವಾ ದಾಂಪತ್ಯ ಜೀವನದ ಸಂಬಂಧ ಆಗಿರ್ಬೋದು. ಇಲ್ಲಿ ಈ ರೀತಿ ಆಗಲಿಕ್ಕೆ ಕಾರಣ ಅಂದರೆ ಸಾಡಸ ಶನಿಯ ಕೊನೆ ಹಂತದ ಚರಣ ನಡೀತಾ ಇರೋದರಿಂದ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಶನಿ ಸ್ವಲ್ಪ ಸಂಬಂಧವನ್ನು ಮತ್ತೆ ನಿಮ್ಮನ್ನು ದೂರ ಮಾಡಿಸ್ತಾನೆ. ಬೇಡದೇ ಇರೋ ವಿಷಯನ ತುರುಕಿ ಅದರಿಂದ ನಿಮ್ಮ ಇಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ವಾದ ವಿವಾದಗಳು ಆಗುವಂತೆ ನೋಡಿಕೊಳ್ಳುವಂಥದ್ದಾಗುತ್ತೆ. ಅದರಲ್ಲಿ ನೀವು ಚಾಣಾಕ್ಷರಾಗಿ ಮೌನವಾಗಿ ಓಕೆ ಆಯಿತು ಬಿಡಿ ನೆಕ್ಸ್ಟ್ ಈಗ ಆಗೋದಿಲ್ಲ ಅಂತ ಏನಾದರೂ
ಸೌಮ್ಯವಾಗಿ ಮೃದುವಾಗಿ ವರ್ತಿಸಿದ್ದೇ ಆದಲ್ಲಿ ಅದು ಅಷ್ಟು ದೊಡ್ಡ ಒಂದು ಆಗೋದು ಅವಕಾಶ ಇಲ್ಲ. ಒಂದು ವೇಳೆ ನೀವು ಅದನ್ನು ನಾನು ಮಾಡಿಲ್ಲ, ನನಗದು ಗೊತ್ತಿಲ್ಲ, ಅವರೇ ಮಾಡಿರೋದು, ಅವ್ರು ಹೇಳಿದ್ರು ಅಂತ ಹೇಳಿದರೆ ಎಲ್ಲರೂ ಸೇರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಅವಕಾಶಗಳು ಜಾಸ್ತಿ ಇದೆ. ಅಂದರೆ ಇಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಅಂತ ಹೇಳೋದಾದರೆ ಕೆಲವು ಒತ್ತಾಯಪೂರ್ವಕವಾಗಿ ಕೆಲಸವನ್ನು ನೀವು ಮಾಡಬೇಕಾಗತ್ತೆ, ಕೆಲವು ಅನಿವಾರ್ಯತೆಗೆ ಕೆಲಸ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಸ್ವ ಇಚ್ಛಾಶಕ್ತಿ ಇನ್ನೇನಪ್ಪ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ಇದೇ ಕೆಲಸ ಸರಿ ಆಯ್ತು ಅಂತೇಳಿ ಒಲ್ಲದ ಮನಸ್ಸಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ. ಇನ್ನು ಅದೇ ರೀತಿಯಾಗಿ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ 15ರ ನಂತರ ಆರ್ಥಿಕವಾಗಿ ಚೇತರಿಕೆ ಇರುತ್ತೆ. ನಿಮಗೆ ಎಲ್ಲೆಲ್ಲಿ ಆರ್ಥಿಕ ದಿಗ್ಬಂಧನ ಇತ್ತೋ ಅಥವಾ ಎಲ್ಲೋ ಬ್ಲಾಕ್ ಆಗಿತ್ತೋ ಅದೆಲ್ಲ ಓಪನ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ. ಒಳ್ಳೆಯ ಆರ್ಥಿಕ ದುಡ್ಡು ಬರುವಂಥ ನಿಚ್ಚಳವಾಗಿದೆ. ನಾನಾ ಮೂಲಗಳಿಂದ ಹಣ ಬರುವಂಥದ್ದಾಗತ್ತೆ. ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ಏನಾಗುತ್ತೆ ಅಂದರೆ ಅಧಿಕ ಖರ್ಚುಗಳು ಬಂದು ಇದೆಲ್ಲ ಅಲ್ಲಿಗೆ ಡಂಪ್ ಆಗುವಂಥದ್ದಾಗತ್ತೆ. ಅಂದರೆ ಎಲ್ಲ ಶೇಖರಣೆ ಮಾಡಿರ್ತಕ್ಕಂಥ ದುಡ್ಡು ತಿಂಗಳ ಕೊನೆಯ ಭಾಗದಲ್ಲಿ ಅಲ್ಲಿ ಖರ್ಚಿಗೆ ಹೋಗುವಂಥದ್ದು. 1 ಅನಾರೋಗ್ಯದ ಖರ್ಚುಗಳು, 2 ದೀರ್ಘಕಾಲದ ಪ್ರವಾಸದ ಖರ್ಚುಗಳು, 3 ಅನಾವಶ್ಯಕ ಖರ್ಚುಗಳು. ಈ 3ರಿಂದ ನೀವು ಈ ಮೇ ತಿಂಗಳಲ್ಲಿ 25ನೇ ತಾರೀಕುವರೆಗೂ ದುಡ್ದಿರತಕ್ಕಂತಹ ದುಡ್ಡು 25ರ ಒಂದು ನಂತರ ಅಂದರೆ ಆ ತಿಂಗಳ ಕೊನೆಯ ಒಂದು ವಾರದಲ್ಲಿ ಎಲ್ಲವನ್ನು ಖರ್ಚು ಮಾಡಿಬಿಡ್ತೀರಾ. ಅದು ಈ ಒಂದು ತಿಂಗಳ ವಿಶೇಷ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಅಂದರೆ ಇಲ್ಲೇನಾಗುತ್ತೆ, ಅನಾವಶ್ಯಕವಾದ ಖರ್ಚುಗಳು ಮಾಡಿಬಿಡ್ತೀರಾ, ಆಮೇಲೆ ಪೆಚ್ಚಾಡ್ತೀರಾ, ಅಯ್ಯೋ ಮಾಡಬಾರ್ದಾಗಿತ್ತು ಅಂತ. ಬಟ್ ಏನು ಮಾಡಲಿಕ್ಕಾಗಲ್ಲ, ಆ ರೀತಿ ಶನಿ ನೋಡ್ಕೊಳ್ತಾನೆ. ಅಂದರೆ ದುಡ್ಡು ಎಷ್ಟೇ ಬಂದ್ರೂ ನಿಲ್ಲಲ್ಲ. ತಿಂಗಳ ಕೊನೆಯ ಭಾಗದಲ್ಲಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀರ. ಮನೆ ಕ್ಲೀನ್ ಮಾಡಿದಂಗೆ ದುಡ್ಡೆಲ್ಲ ಕ್ಲೀನ್ ಮಾಡೋಗ್ಬಿಡುತ್ತೆ. ಹಾಗಾಗಿ ಕುಂಭರಾಶಿಯವರು ಆರ್ಥಿಕವಾಗಿ ಬಲಿಷ್ಠರಾದರೂ ತಿಂಗಳ ಕೊನೆಯ ಭಾಗದಲ್ಲಿ ಮತ್ತೆ ಕನಿಷ್ಠ ಸ್ಥಾನಕ್ಕೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸಿಗುವಂಥ ಯೋಗ ಅಂದರೆ ಆರ್ಥಿಕ ಯೋಗ. ಒಳ್ಳೆ ದುಡ್ಡು ಗಳಿಸ್ತೀರ. ಈ 15ರ ನಂತರ ತುಂಬ ಚೆನ್ನಾಗಿರುತ್ತೆ. 15ರಿಂದ 25ರವರೆಗೂ ಒಳ್ಳೆ ದುಡ್ಡು ಎಲ್ಲಿ ಸಿಗುತ್ತಾ ಅಲ್ಲಿದ್ದು ಕೆಲಸ ಮಾಡ್ತೀರಾ, ದುಡ್ಡು ಗಳಿಸ್ತೀರ. ಬಟ್ ತಿಂಗಳ ಕೊನೆಯಲ್ಲಿ ಎಲ್ಲ ಒಂದು ಕಡೆ ಹೋಗಿ ಇಟ್ಟು ಬಂದುಬಿಡ್ತೀರ. ಇದು ಒಂದಿಷ್ಟು ನಡೆಯುವಂಥದ್ದು. ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ನಿಮ್ಮ ಮಾತುಗಳಿಗೆ ಒಂದಿಷ್ಟು ವಾದ ವಿವಾದಗಳು ಹುಟ್ಟಿ ಹಾಕಿಕೊಳ್ಳುತ್ತೆ. ನೀವು ಆಡಿರ್ತಕ್ಕಂಥ ಮಾತುಗಳು ಘಾಸಿಗೊಳಿಸುತ್ತೆ, ಮನಸ್ಸು ನೋಯಿಸುತ್ತೆ. ಮತ್ತೆ ಒಂದಿಷ್ಟು ಅನಿವಾರ್ಯತೆ ಇದ್ದರೆ ಅವ್ರ ಜೊತೆ ಕ್ಷಮೆ ಕೇಳ್ತೀರ, ಮತ್ತೆ ಅವರು ಏನೋ ಒಂದು ಮಾತಾಡ್ತಾರೆ. ಹೀಗೆ ಸ್ವಲ್ಪ ಘರ್ಷಣೆ ಅಂದರೆ ಈ ತಿಂಗಳೆಲ್ಲ ಇರುತ್ತೆ ಕುಂಭರಾಶಿಯವರಿಗೆ. ಇದಕ್ಕೆಲ್ಲ ಕಾರಣ ಅಂದರೆ ಅದೇ ಸಾಡೆ ಶನಿಯ ಕೊನೆಯ ಹಂತದಲ್ಲಿರೋದರಿಂದ ಈ ಮೇ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಕುಂಭರಾಶಿಯವರು ತುಂಬ ಉತ್ತಮ. ಯಾವುದಕ್ಕೂ ಆತುರ ನಿರ್ಧಾರ ತೆಗೊಳ್ಳಿಕ್ಕೆ ಹೋಗಬೇಡಿ. ಯಾರ ಜೊತೆಗೂ ರಭಸವಾಗಿ ಮಾತಾಡಲಿಕ್ಕೆ ಹೋಗಬೇಡಿ. ಯಾರ ಜೊತೆ ಅನುಚಿತವಾಗಿ ವರ್ತನೆ ಮಾಡಲಿಕ್ಕೂ ಹೋಗಬೇಡಿ. ಯಾರ ಜೊತೆ ಕೈ ಮಿಲಾಯಿಸುವಂಥಕ್ಕೂ ಹೋಗಬೇಡಿ. ಇಲ್ಲದೇ ಇದ್ದರೆ ಎಲ್ಲ ತಪ್ಪುಗಳು ನಿಮ್ಮ ಮೇಲೆ ಹಾಕುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ಶನಿ ಆರಾಧನೆ ಮಾಡಿ, ಶನಿದೇವರ ಸ್ತೋತ್ರ ಪಠಣೆ ಮಾಡಿ, ಶನಿ ಅಷ್ಟೋತ್ತರ ಪಠಣೆ ಮಾಡಿ, ಹಾಗೂ ಶನಿದೇವರಿಗೆ ಕರಿ ಎಳ್ಳೆಣ್ಣೆ ದಾನವಾಗಿ ನೀಡಿ ಅಥವಾ ಸೇವೆ ರೂಪದಲ್ಲಿ ದೇವರಿಗೆ ಸಮರ್ಪಿಸಿ. ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಬಡವರು, ನಿರ್ಗತಿಕರು, ಅಂಗವಿಕಲರಿಗೆ ಈ ಕೆಲವು ಏನು ಅವರಿಗೆ ಅವಶ್ಯಕತೆ ಇದೆಯೋ ಅದನ್ನು ನೀವು ದಾನವಾಗಿ ನೀಡಿದ್ದೇ ಆದಲ್ಲಿ ಕೆಲವು ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗ್ತೀರಾ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇ ತಿಂಗಳ ಕುಂಭರಾಶಿಯವರ ಮಾಸಿಕ ಭವಿಷ್ಯ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.